ಇತಿಹಾಸದಲ್ಲಿ ಕೆಲವು ಘಟನೆಗಳು ನಡೀತವೆ, ಅವು ಇಡೀ ದೇಶದ ದಿಕ್ಕನ್ನೇ ಬದಲಿಸ್ಬಿಡ್ತವೆ. ಅಂಥದ್ದೇ ಒಂದು ಕರಾಳ ಅಧ್ಯಾಯ ಅಮೃತ್ಸರದಲ್ಲಿ ನಡೆದ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ. ಬನ್ನಿ, ಇವತ್ತು ಆ ದಿನ ಏನಾಯಿತು ಮತ್ತು ಅದರ ಪರಿಣಾಮ ಎಷ್ಟೊಂದು ದೂರಗಾಮಿಯಾಗಿತ್ತು ಅಂತ ನೋಡೋಣ. ಈ ಘಟನೆ ನಡೆದಿದ್ದು ಎಲ್ಲಿ? ಬ್ರಿಟಿಷ್ ಇಂಡಿಯಾದ ಪಂಜಾಬ್ ಪ್ರಾಂತ್ಯ, ಅದರ ಹೃದಯ ಭಾಗ ಅಮೃತ್ಸರದಲ್ಲಿ. ದಿನಾಂಕ ಏಪ್ರಿಲ್ 13, 1919. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಇದು ಕೇವಲ ಒಂದು ದಿನಾಂಕ ಅಲ್ಲ. ಅಂದು ಸಿಖ್ಖರ ಪವಿತ್ರ ಹಬ್ಬ ಬೈಸಾಖಿ ಕೂಡ ಇತ್ತು. ಇದು ಮುಂದೆ ನಡೆಯಲಿದ್ದ ದುರಂತಕ್ಕೆ ಇನ್ನೊಂದು ಪದರ ನೋವನ್ನು ಸೇರಿಸುತ್ತೆ. ಅಂದಾಜು 1,500ಕ್ಕೂ ಹೆಚ್ಚು ಜನ. ಯೋಚನೆ ಮಾಡಿ, ಅಷ್ಟೊಂದು ಅಮಾಯಕರು ತಮ್ಮ ಪ್ರಾಣ ಕಳ್ಕೊಂಡ್ರು. ಹಾಗಾದರೆ ಶಾಂತಿಯುತವಾಗಿ ನಡಿಬೇಕಿದ್ದ ಒಂದು ಸಭೆ ಇಂಥ ಒಂದು ಭೀಕರ ಹತ್ಯಾಕಾಂಡವಡಿ ಬದಲಾಗಿದ್ದು ಹೇಗೆ? ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು. ಆ ಕಾಲದ ರಾಜಕೀಯ ಸ್ಥಿತಿ ಹೇಗಿತ್ತು ಅಂತ ನೋಡಬೇಕು. ಸರಿ, ಮೊದಲು ಆ ಸಮಯದ ವಾತಾವರಣವನ್ನು ನೋಡೋಣ ಬನ್ನಿ. ಅಕ್ಷರಶಃ ಒಂದು ಸ್ಫೋಟಕ ಪರಿಸ್ಥಿತಿಯದು. ಇಡೀ ದೇಶವನ್ನೇ ಕೆರಳಿಸಿದ್ದ ಆ ಕಾನೂನುಗಳು ಯಾವುವು? ಮೊದಲನೇ ಮಹಾಯುದ್ಧ ಮುಗಿದಿತ್ತು, ಆದರೆ ಭಾರತದಲ್ಲಿ ಶಾಂತಿ ಅನ್ನೋದೇ ಇರಲಿಲ್ಲ. ಈ ಉದ್ವಿಗ್ನತೆ ಒಂದೇ ದಿನದಲ್ಲಿ ಹುಟ್ಟಿದ್ದಲ್ಲ. ನೋಡಿ, 1915ರಲ್ಲೇ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಂತ ತಂದು ಜನರ ಮೂಲಭೂತ ಹಕ್ಕುಗಳನ್ನೇ ಕಿಸ್ಕೊಂಡಿದ್ರು. ಯುದ್ಧ ಮುಗಿದ ಮೇಲೆ ಆರ್ಥಿಕ ಸಂಕಷ್ಟ, ಜೊತೆಗೆ ಮಾರಣಾಂತಿಕ ಫ್ಲೂ ಜ್ವರ, ಜನರ ಅಸಮಾಧಾನ ಹೆಚ್ಚಾಗ್ತಾನೇ ಇತ್ತು. ಇದೆಲ್ಲದರ ಮಧ್ಯೆ ಮಾರ್ಚ್ 1919ರಲ್ಲಿ ರೌಲೆಟ್ ಕಾಯ್ದೆ ಜಾರಿಗೆ ಬಂದಾಗ ಅದು ನಿಜಕ್ಕೂ ಬೆಂಕಿಗೆ ತುಪ್ಪ ಸುರಿದ ಹಾಗಾಯಿತು. ಕೊನೆಗೆ ಏಪ್ರಿಲ್ 10ರಂದು ಅಮೃತಸರದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಿದಾಗ ಪರಿಸ್ಥಿತಿ ಕೈ ಮೀರಿ ಹೋಯಿತು. ಹಾಗಾದರೆ ಏನಿದು ರೌಲೆಟ್ ಕಾಯ್ದೆ? ಯಾಕೆ ಜನ ಅಷ್ಟೊಂದು ಸಿಟ್ಟಿಗೆ ಎದ್ದಿದ್ರು? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಕರಾಳ ಶಾಸನ. ಈ ಕಾನೂನು ಬ್ರಿಟಿಷ್ ಸರ್ಕಾರಕ್ಕೆ ಯಾರನ್ನ ಬೇಕಿದ್ರೂ ಯಾವುದೇ ವಿಚಾರಣೆ ಇಲ್ಲದೆ ಜೈಲಿಗೆ ಹಾಕೋಕ್ಕೆ ಅಧಿಕಾರ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಪತ್ರಿಕೆಗಳ ಬಾಯಿ ಮುಚ್ಚೋಕ್ಕೂ ಪವರ್ ಕೊಟ್ಟಿತ್ತು. ಅದಕ್ಕೆ ಜನ ಇದನ್ನ ಕಪ್ಪು ಕಾಯ್ದೆ ಅಂತಾನೆ ಕರೆಯುತ್ತಿದ್ರು. ಹೀಗೆ ನಮ್ಮ ನಾಯಕರನ್ನ ಬಂಧಿಸಿದ್ದಕ್ಕೆ ಉತ್ತರವಾಗಿ ಪ್ರತಿಭಟನೆಗಳು ಹಿಂಸೆಗೆ ತಿರುಗಿದ್ವು. ಒಬ್ಬ ಇಂಗ್ಲಿಷ್ ಮಿಷನರಿ ಮೇಲೆ ಹಲ್ಲೆಯಾಗತ್ತೆ. ಬ್ರಿಟಿಷರಿಗೆ ಇದೇ ಒಂದು ಕಾರಣ ಸಾಕಾಯ್ತು. ಅವರು ಕ್ರೂರವಾಗಿ ಪ್ರತೀಕಾರ ತೀರಿಸಿಕೊಳ್ಳಕ್ಕೆ ಮುಂದಾದರು. ಇದೇ ಸಮಯದಲ್ಲಿ ಅಮೃತ್ಸರದ ಇತಿಹಾಸವನ್ನೇ ರಕ್ತದಲ್ಲಿ ಬರೆಯೋಕೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಬ್ರಿಗೇಡಿಯರ್ ಜನರಲ್ ಡಯರ್. ಜನರಲ್ ಡಯರ್ನ ಮನಸ್ಥಿತಿ ಎಂಥದ್ದು ಅಂತ ಅರ್ಥ ಮಾಡ್ಕೋಬೇಕಾ? ಅವನ ಈ ಒಂದು ಮಾತನ್ನ ಕೇಳಿ. ತನ್ನ ಕುಖ್ಯಾತ ತೆವಳುವ ಆದೇಶದ ಬಗ್ಗೆ ಅವನು ಹೇಳಿದ ಹೀಗೆ: ಕೆಲವು ಭಾರತೀಯರು ತಮ್ಮ ದೇವರುಗಳ ಮುಂದೆ ಮುಖ ಕೆಳಗೆ ಹಾಕಿ ತೆವಳುತ್ತಾರೆ. ಒಬ್ಬ ಬ್ರಿಟಿಷ್ ಮಹಿಳೆ ಕೂಡ ಒಬ್ಬ ಹಿಂದೂ ದೇವರಷ್ಟೇ ಪವಿತ್ರ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ನಾನು ಬಯಸಿದ್ದೆ. ಕೇಳಿದ್ರ? ಅವನ ಮಾತುಗಳಲ್ಲೇ ಎಂಥ ಜನಾಂಗೀಯ ದರ್ಪ, ಎಂತಹ ಕ್ರೌರ್ಯ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ. ಸರಿ, ಈಗ ನೇರವಾಗಿ ಆ ಕರಾಳ ದಿನಕ್ಕೆ ಬರೋಣ. ಏಪ್ರಿಲ್ 13 ಅಂದು ಸಿಖ್ಖರ ಪವಿತ್ರ ಹಬ್ಬ ಬೈಸಾಖಿ. ಎಲ್ಲವನ್ನೂ ಬದಲಿಸಿಬಿಟ್ಟ ಆ 10 ನಿಮಿಷಗಳು. ಅಂದು ಸಾವಿರಾರು ಜನ ಜಲಿಯನ್ವಾಲಾ ಬಾಗ್ ಅನ್ನೋ ಒಂದು ಮೈದಾನದಲ್ಲಿ ಸೇರಿದ್ರು. ಅವರಿಗೆ ಗೊತ್ತೇ ಇರಲಿಲ್ಲ ಬ್ರಿಟಿಷರು ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸಿದ್ದಾರೆ ಅಂತ. ಅಲ್ಲಿ ಬಂದಿದ್ದವರಲ್ಲಿ ರೌಲೆಟ್ ಕಾಯ್ದೆ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸೋರಿದ್ರು. ಜೊತೆಗೆ ಬೈಸಾಖಿ ಹಬ್ಬ ಆಚರಿಸೋಕೆ ಬಂದಿದ್ದ ಕುಟುಂಬಗಳು, ಮಕ್ಕಳು ಕೂಡ ಇದ್ರು. ಆ ಜಾಗ ಹೇಗಿತ್ತು ಅಂದರೆ ಸುತ್ತಲೂ ಎತ್ತರದ ಗೋಡೆಗಳು, ಹೊರಗೆ ಹೋಗಕ್ಕೆ ಇದ್ದಿದ್ದು ಕೆಲವು ಕಿರಿತಾದ ದಾರಿಗಳು ಮಾತ್ರ. ಆಗ ಜನರಲ್ ಡಯರ್ ಏನು ಮಾಡ್ತಾನೆ ನೋಡಿ, ಅವರು ತನ್ನ 50 ಸೈನಿಕರ ಜೊತೆ ಅಲ್ಲಿಗೆ ಬಂದು ಹೊರಗೆ ಹೋಗೋಕ್ಕಿದ್ದ ಮುಖ್ಯ ದಾರಿಯನ್ನೇ ಬ್ಲಾಕ್ ಮಾಡ್ತಾನೆ. ಜನರಿಗೆ ಚೆದ್ರಿ ಹೋಗಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡಲ್ಲ. ಬದಲಾಗಿ ಜನ ಎಲ್ಲೆಲ್ಲಿ ಗುಂಪಾಗಿ ನಿಂತಿದ್ರೋ ಆ ದಟ್ಟವಾದ ಜಾಗಗಳಿಗೆ ಗುಂಡು ಹಾರಿಸೋಕೆ ಸೈನಿಕರಿಗೆ ಆದೇಶ ಕೊಡ್ತಾನೆ. ಸುಮಾರು 10 ನಿಮಿಷಗಳ ಕಾಲ ನಿರಂತರವಾಗಿ ಗುಂಡಿನ ಸುರಿಮಳೆ ಆಗುತ್ತೆ. ಆ 10 ನಿಮಿಷಗಳಲ್ಲಿ ಅಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದ ಗಂಡಸರು, ಹೆಂಗಸರು, ಮಕ್ಕಳ ಮೇಲೆ ಹಾರಿಸಿದ್ದು ಬರೋಬ್ಬರಿ 1,650 ಸುತ್ತು ಗುಂಡುಗಳು, 1,650 ರೌಂಡ್ಸ್. ಆ ಘಟನೆಯ ಕ್ರೌರ್ಯ ಎಷ್ಟಿತ್ತು ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಸಾಕು. ಇಷ್ಟೆಲ್ಲ ಮಾಡಿದ್ಮೇಲೆ ಜನರಲ್ ಡಯರ್ ತನ್ನ ಕೃತ್ಯವನ್ನು ಹೇಗೆ ಸಮರ್ಥಿಸ್ಕೊಂಡಾಗುತ್ತಾ? ವಿಚಾರಣೆ ವೇಳೆ ಅವನು ಹೇಳಿದ್ದು, ನಾನು ಮನಸ್ಸು ಮಾಡಿದ್ದಿದ್ರೆ ಗುಂಡು ಹಾರಿಸದೇ ಆ ಗುಂಪನ್ನು ಚದುರಿಸ್ಬೋದಿತ್ತು, ಆದರೆ ಹಾಗೆ ಮಾಡಿದ್ದಿದ್ರೆ ಅವರೆಲ್ಲ ನನ್ನನ್ನು ನೋಡಿ ನಗ್ತಿದ್ರು. ನನ್ನನ್ನೇ ನಾನು ಮೂರ್ಖನನ್ನಾಗಿ ಮಾಡಿಕೊಂಡಾಗ ಆಗ್ತಿತ್ತು. ಅಂದರೆ ನೋಡಿ, ಜನರ ಜೀವಕ್ಕಿಂತ ಅವನಿಗೆ ತನ್ನ ಅಹಂಕಾರ, ತನ್ನ ಪ್ರತಿಷ್ಠೆಯೇ ಮುಖ್ಯವಾಗಿತ್ತು. ಸರಿ, ಈ ಘಟನೆಯ ನಂತರ ಏನಾಯಿತು? ಇಡೀ ದೇಶವೇ ಆಘಾತದಲ್ಲಿತ್ತು. ಈ ಹತ್ಯಾಕಾಂಡದ ನಂತರ ಭಾರತದ ಪ್ರತಿಕ್ರಿಯೆ ಒಂದು ರೀತಿ ಇದ್ದರೆ ಬ್ರಿಟನ್ನ ಪ್ರತಿಕ್ರಿಯೆ ಇನ್ನೊಂದು ರೀತಿ ಇತ್ತು.
ಮೊದಲಿಗೆ ಸತ್ಯವನ್ನ ಮುಚ್ಚಾಕೋ ಪ್ರಯತ್ನ ನಡೀತು. ಸತ್ತವರ ಸಂಖ್ಯೆಯಲ್ಲೇ ದೊಡ್ಡ ವ್ಯತ್ಯಾಸ. ಬ್ರಿಟಿಷ್ ಸರ್ಕಾರದ ಹಂಟರ್ ಕಮಿಷನ್ ಹೇಳಿದ್ದು ಕೇವಲ 379 ಜನ ಸತ್ರು ಅಂತ. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಡೆಸಿದ ತನಿಖೆ ಹೇಳಿದ್ದು ಸುಮಾರು 1000 ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಆದರೆ ಬ್ರಿಟನ್ನಲ್ಲಿಂದ ಎಲ್ಲರೂ ಡಯರ್ನ ಕೃತ್ಯವನ್ನು ಸಮರ್ಥಿಸಿಲ್ಲ. ಸ್ವತಃ ವಿನ್ಸ್ಟನ್ ಚರ್ಚಿಲ್ 1920ರಲ್ಲಿ ಬ್ರಿಟಿಷ್ ಸಂಸತ್ನಲ್ಲಿ ಇದನ್ನು ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲೇ ಹಿಂದೆಂದೂ ಕಂಡರಿಯದ ಘಟನೆ, ಇದೊಂದು ರಾಕ್ಷಸಿ ಕೃತ್ಯ ಅಂತ ಬಣ್ಣಿಸಿದ್ರು. ಅಂದರೆ ಅವ್ರಿಗೂ ಈ ಘಟನೆಯಿಂದ ಆಘಾತ ಆಗಿತ್ತು. ಇತ್ತ ಭಾರತದಲ್ಲಿ ನಮ್ಮ ದೇಶದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರಾದ ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಘಟನೆಯನ್ನು ಖಂಡಿಸಿ ಬ್ರಿಟಿಷರು ಕೊಟ್ಟಿದ್ದ ನೈಟ್ಹುಡ್ ಪದವಿಯನ್ನೇ ವಾಪಸ್ ಕೊಟ್ಬಿಟ್ರು. ಅದೊಂದು ತುಂಬನೇ ಶಕ್ತಿಯುತವಾದ ಸಾಂಕೇತಿಕ ನಡೆಯಾಗಿತ್ತು. ಅವರು ವೈಸ್ರಾಯ್ಗೆ ಬರೆದ ಪತ್ರದಲ್ಲಿನ ಮಾತುಗಳು ನೋಡಿ ಇಡೀ ದೇಶದ ನೋವನ್ನೇ ಹಿಡಿದಿಟ್ಟಂತಿತ್ತು. ಅವರು ಬರೆದ್ರು, ಈ ಅವಮಾನದ ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವ ಗೌರವದ ಲಾಂಛನಗಳು ನಮ್ಮ ನಾಚಿಕೆಯನ್ನೇ ಇನ್ನಷ್ಟು ಎದ್ದು ಕಾಣುವಂತೆ ಮಾಡುತ್ತಿವೆ ಅಷ್ಟೇ. ಇಲ್ಲಿ ಸೌತಿ ಮುಖ್ಯವಾದ ಪಾಯಿಂಟ್ ಏನಂದರೆ, ಒಂದು ಅಧಿಕೃತ ತನಿಖೆ ನಡೀತು, ಅದು ಡಯರ್ನ ಕ್ರಮಗಳನ್ನು ಖಂಡಿಸ್ತು ಕೂಡ. ಆದರೆ ಅವನ ಮೇಲೆ ಯಾವುದೇ ಕೇಸ್ ಹಾಕಲಿಲ್ಲ, ಯಾವುದೇ ಶಿಕ್ಷೆ ಆಗಲಿಲ್ಲ. ಈ ನ್ಯಾಯವಂಚನೆ ಇದೆಯಲ್ವಾ, ಇದು ಭಾರತೀಯರ ಕೋಪವನ್ನು ಇನ್ನಷ್ಟು ಹೆಚ್ಚಿಸ್ತು. ಅಲ್ಲಿಂದ ಸ್ವಾತಂತ್ರ್ಯ ಚಳುವಳಿಗೆ ಒಂದು ಹೊಸ ಕಿಚ್ಚು ಹತ್ಕೊಂಡಿತು. ಈಗ ನಾವು ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈ ಘಟನೆಯ ಮರೆಯಲಾಗದ ಪರಂಪರೆ. ಇದು ಇತಿಹಾಸದ ಮೇಲೆ ಬಿದ್ದ ಒಂದು ಮಾಸದ ಗಾಯ. ಇದರ ಪರಿಣಾಮಗಳು ತುಂಬಾನೇ ದೂರಗಾಮಿಯಾಗಿದ್ವು. ಒಂದಂತೂ ಸ್ಪಷ್ಟ, ಈ ಘಟನೆಯಿಂದ ಬ್ರಿಟಿಷರ ಆಡಳಿತದ ಮೇಲಿದ್ದ ಅಳಿದುಳಿದ ನಂಬಿಕೆಯೂ ಹೋಯಿತು. ಮಹಾತ್ಮ ಗಾಂಧೀಜಿ ಅವರ ಅಸಹಕಾರ ಚಳುವಳಿಗೆ ಇದೇ ದೊಡ್ಡ ಪ್ರೇರಣೆಯಾಯಿತು. ಅಷ್ಟೇ ಅಲ್ಲ, 1940ರಲ್ಲಿ ಈ ಹತ್ಯಾಕಾಂಡದಲ್ಲಿ ಬದುಕುಳಿದಿದ್ದ ಉಧಮ್ ಸಿಂಗ್ ಅನ್ನೋ ಕ್ರಾಂತಿಕಾರಿ ಲಂಡನ್ಗೆ ಹೋಗಿ ಮೈಕಲ್ ಓಡ್ವಾಯರನ್ನ ಹತ್ಯೆ ಮಾಡಿ ಸೇಡು ತೀರಿಸಿಕೊಂಡ್ರು. ಅಂದಿನಿಂದ ಇಂದಿನವರೆಗೂ ಈ ಘಟನೆ ಬ್ರಿಟಿಷ್ ವಸಾಹತುಶಾಹಿಯ ಕ್ರೌರ್ಯದ ಸಂಕೇತವಾಗಿ ಉಳಿದಿತ್ತು. ವರ್ಷಗಳು ಕಳೆದಂತೆ ಬ್ರಿಟಿಷರು ಈ ಘಟನೆಯನ್ನ ಒಪ್ಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ಅವರ ಮಾತುಗಳನ್ನು ಗಮನಿಸಿ. 1997ರಲ್ಲಿ ರಾಣಿ ಎಲಿಜಬೆತ್ ಆಳವಾದ ವಿಷಾದ ವ್ಯಕ್ತಪಡಿಸಿದ್ರು. 2013ರಲ್ಲಿ ಪ್ರಧಾನಿ ಡೇವಿಡ್ ಕ್ಯಾಮರೂನ್ ಇದನ್ನ ತುಂಬಾ ನಾಚಿಕೆಗೇಡಿನ ಘಟನೆ ಅಂದರು. 2019ರಲ್ಲಿ ಥೆರೇಸಾ ಮೇ ಇದನ್ನ ನಾಚಿಕೆಗೇಡಿನ ಗಾಯ ಅಂತ ಕರೆದ್ರು. ವಿಷಾದ, ನಾಚಿಕೆ ಈ ಪದಗಳನ್ನೆಲ್ಲ ಅವರು ತುಂಬಾನೇ ಎಚ್ಚರಿಕೆಯಿಂದ ಬಳಸಿದ್ದಾರೆ. ಆದರೆ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಇಷ್ಟೆಲ್ಲ ವರ್ಷಗಳಾದರೂ ಇವತ್ತಿನವರೆಗೂ ಬ್ರಿಟನ್ ಈ ಹತ್ಯಾಕಾಂಡಕ್ಕಾಗಿ ಅಧಿಕೃತವಾಗಿ ಔಪಚಾರಿಕವಾಗಿ ಕ್ಷಮೆ ಕೇಳಲಿಲ್ಲ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಆದರೆ ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ಶತಮಾನವೇ ಕಳೆದಿದೆ. ಹಾಗಿದ್ರೆ ಇತಿಹಾಸದ ಇಂಥ ಗಾಯಗಳನ್ನು ಮಾಯಿಸೋಗೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಬಳಿ ಕ್ಷಮೆ ಕೇಳೋದು ಎಷ್ಟು ಮುಖ್ಯ? ಆ ಕ್ಷಮೆಯಾಚನೆಯ ಪಾತ್ರವಾದರೂ ಏನು? ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ.